ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ಶ್ರಾವಣದ ಮೊದಲನೇ ಶನಿವಾರ. ಒಂಥರ ನಮಗೆ ಶ್ರಾವಣ ಅಂದರೆ ಹಬ್ಬ ಅಂತ ಹೇಳ್ಬೋದು. ವಾರ ಮಾಡ್ತೀವಿ, ಮನೆ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿಂದ ತೀರ್ಥ ತಂದು ಮನೇಲಿ ಎಡೆ ಎಲ್ಲ ಹಾಕ್ತೀವಿ. ಅಟ್ಲೀಸ್ಟ್ ಅವತ್ತು ಹೋಗಿ ಬಂದಿದ್ದ ದಿನ ಎಡೆ ಹಾಕಿಲ್ಲ ಅಂದರೂ ಒಂದಿನ ಮನೆ ದೇವಸ್ಥಾನಕ್ಕೆ ಹೋಗಿ ಬಂದು ಇನ್ನೊಂದು ದಿನ ಎಡೆ ಹಾಕ್ತೀವಿ. ಇವತ್ತೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವ್ರಿಗೇನೋ ಕೆಲಸ ಇರೋದ್ರಿಂದ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿದ್ದಾರೆ. ಆ್ಯಂಡ್ ಬೆಳಗ್ಗೆನೇ ಪೂಜೆ ಆಯಿತು. 6:05ಗೆಲ್ಲ ಪೂಜೆ ಮುಗೀತು. ಒಂಥರ ಪಾಸಿಟಿವ್ ವೈಬ್ಸ್. ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಒಂದು ಸ್ವಲ್ಪ ಲೇಟಾಗಿ ಬಂದರು, ವಾಕಿಂಗ್ ಏನೂ ಹೋಗಿಲ್ಲ. ಅವ್ರು ಎದ್ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಇವತ್ತು ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಪೂಜೆ ಎಲ್ಲ ಮುಗೀತು, ಕಾಯೆಲ್ಲ ಹೊಡೆದು ಪೂಜೆ ಮಾಡಿದೆ. ನೈವೇದ್ಯಕ್ಕೆ ಅಂತ ಒಂಚೂರು ಪೊಂಗಲ್ ಮಾಡಬೇಕು. ಪೊಂಗಲ್ ಮಾಡಿದ್ರೆ ಮುಗೀತು. ಆ್ಯಂಡ್ ಬನ್ನಿ ನೋಡಿಸ್ತೀನಿ ಪೂಜೆ ಕೂಡ ಮಾಡಿರೋದನ್ನು. ಆ್ಯಂಡ್ ಇವತ್ತು ಸ್ಯಾರಿ ಕೂಡ ವೇರ್ ಮಾಡಿದ್ದೀನಿ. ಹಬ್ಬದ ದಿನ ಶ್ರಾವಣದ ಮೊದಲನೇ ಶನಿವಾರ ಬೆಳಗ್ಗೆನೇ ಪೂಜೆ ಮಾಡ್ತಿದ್ದಲ್ಲ, ಸೊ ಚೆನ್ನಾಗಿರುತ್ತೆ ಟ್ರೆಡಿಷ್ನಲ್ ಆಗಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸ್ಯಾರಿ ಸಿಂಪಲಾಗಿರೋಂಥ ಸ್ಯಾರಿ ವೇರ್ ಮಾಡಿದ್ದೀನಿ, ಬ್ಲ್ಯಾಕ್ ಬ್ಲೌಸ್ ಜೊತೆಗೆ. ಆ್ಯಂಡ್ ಇದ್ರದ್ದು ಬ್ಲೌಸ್ ಫಿಟ್ ಆಗೋಲ್ಲ, ಸೊ ಹಂಗಾಗಿ ಇದ್ರದ್ದು ಹೊಲಿಸ್ಕೊಂಡಿದ್ದೆ ಯಾವಾಗಲೂ. ಸೊ ಮ್ಯಾಚ್ ಆಗುತ್ತೆ ಅಂತ ವೇರ್ ಮಾಡಿದೆ. ಸ್ಯಾರಿ ಈ ಥರ ಸಿಂಪಲ್ ಆಗಿದೆ. ಸಿಂಪಲ್ ಸ್ಯಾರಿ. ಆ್ಯಂಡ್ ಬನ್ನಿ ಇವಾಗ ಹೋಗಿ ಕ್ವಿಕ್ಕಾಗಿ ಒಂಚೂರು ಪೊಂಗಲ್ ಮಾಡಿ ಪ್ರಸಾದಕ್ಕೆ ನೈವೇದ್ಯಕ್ಕಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ತಲೆ ಬಾಚ್ಕೊಳ್ಳೋಣ ಅಂತ ರೂಮಿಗೆ ಬಂದೆ. ಸುಮ್ಮನೆ ಯಾಕೆ ಅಡುಗೆ ಮನೆಗೆಲ್ಲ ಕೂದಲು ಬಿಟ್ಕೊಂಡು ಹೋಗೋದು ಅಂತ ಅಷ್ಟೇ. ನನಗೆ ತುಂಬ ಏರ್ ಫಾಲ್ ಆಗ್ತಿದೆ ಈ ನಡುವೆ. ಸೊ ಏರೆಲ್ಲ ರಫ್ ಆಗಿಬಿಟ್ಟಿದೆ. ವೀಡಿಯೋಲಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ಅಷ್ಟೇ. ಭಾಳ ಚೆನ್ನಾಗಿತ್ತು. ಇದಕ್ಕೆ 2ರಷ್ಟು ಜಾಸ್ತಿ ಇತ್ತು ಕೂದಲು, ಬಟ್ ಇವಾಗ ತುಂಬ ಏರ್ ಫಾಲ್ ಆಗ್ತಿದೆ. ಯಾಕೆ ಗೊತ್ತಿಲ್ಲ, ನಾನೇ ಸರಿಯಾಗಿ ಮೇಂಟೈನ್ ಮಾಡ್ತಿಲ್ವಾ ಅಥವಾ ಏರ್ ಫಾಲ್ ಆದಾಗ ಅದೇ ಆಗ್ತಿದೆಯಾ ನನಗೆ ಗೊತ್ತಿಲ್ಲ, ಬಟ್ ತುಂಬ ಏರ್ ಫಾಲ್ ಆಗ್ತಿದೆ. ಸೊ ಜಡೆ ಹಾಕ್ಕೊಂಬಿಡೋಣ, ಕ್ಲೀನಾಗಿ ಲಕ್ಷಣವಾಗಿರುತ್ತೆ ಅಂದ್ಬಿಟ್ಟು ಜಡೆ ಹಾಕ್ಕೊಳ್ತಿದ್ದೀನಿ. ಸ್ಯಾರಿ ಏನನ ವೇರ್ ಮಾಡಿದ್ದೀನಿ ಅಂದರೆ ನಾನು ಜಡೆ ಹಾಕ್ಕೊಂಡ್ಬಿಡ್ತೀನಿ. ಕ್ಲೀನಾಗಿ ಜಡೆ ಹಾಕ್ಕೊಂಡ್ರೇ ಸಮಾಧಾನ. ಸ್ಯಾರಿ ಉಟ್ಕೊಂಡು ಕೂದಲು ಬಿಟ್ಕೊಂಡು ಎಲ್ಲ ಒಂಥರ ನನಗೆ ಹಿಂಸೆ ಅನಿಸುತ್ತೆ, ಗಜಿಬಿಜಿ ಅಂತ ಅನಿಸುತ್ತೆ. ಸೊ ಹಂಗಾಗಿ ಲಕ್ಷಣವಾಗಿ ಜಡೆ ಹಾಕ್ಕೊಂಡ್ಬಿಡ್ತೀನಿ. ಚೂಡಿದಾರ್ಗೆ ಸ್ಯಾರಿ ಉಟ್ಕೊಂಡಾಗೆಲ್ಲ ಕಂಪಲ್ಸರಿ ಜಡೆ ಹಾಕ್ಕೊಳ್ತೀನಿ. ನನಗೆ ಜಡೆ ಹಾಕ್ಕೊಳ್ಳೋಂದ್ರೆ ತುಂಬ ಇಷ್ಟ. ಈ ಕೂದಲು ಬಿಟ್ಟಿದ್ರೆ ಒಂಥರ ನನಗೆ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ ಫ್ರೀ ಏರ್ ಬಿಟ್ಟಿದ್ರೆ. ಬಟ್ ಕೆಲವೊಬ್ಬರು ತುಂಬ ಜನ ಎಷ್ಟು ಆರಾಮಾಗಿ, ಎಷ್ಟು ಫ್ರೀಯಾಗಿ, ಎಷ್ಟು ಕಾಮಾಗಿರ್ತಾರೆ ಫ್ರೀ ಏರ್ಸಲ್ಲಿ. ಬಟ್ ನನಗಂತೂ ಸ್ವಲ್ಪನೂ ಕಂಫರ್ಟಬಲ್ ಇರೋದಿಲ್ಲ ಫ್ರೀ ಏರು. ಯಾವಾಗ ಗಂಟಾಗ್ತೀನಪ್ಪ ಅಂತ ಅನ್ನಿಸ್ತಿರುತ್ತೆ. ನನಗೆ ಹಂಗೆ ಅಭ್ಯಾಸ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಏನೋ ಫಂಕ್ಷನ್ ಇತ್ತು ಇಲ್ಲ ಏನೋ ಒಂದು ಈವೆಂಟಿಗೆ ಮಾತ್ರನೇ ನಾನು ಫ್ರೀ ಏರ್ ಬಿಟ್ಕೊಳ್ತೀನಿ, ಇಲ್ಲಾಂದರೆ ಗಂಟು ಅಥವಾ ಜಡೆ ಹಾಕ್ಕೊಂಬಿಡ್ತೀನಿ. ಆ್ಯಂಡ್ ಹೂವು ಕೂಡ ತಂದಿದ್ದೆ ದೇವ್ರಿಗೆ ಅಂತ, ದೇವರಿಗೆ ಅಮ್ಮನಿಗೆ ಎಲ್ಲ ಇಟ್ಟು ಇನ್ನು ಸ್ವಲ್ಪ ಮಿಕ್ಕಿತ್ತು ಅದನ್ನು ನಾನು ಮುಟ್ಕೊಳ್ತಿದ್ದೀನಿ. ಅಜ್ಜಿಗೊಂದು ಸ್ವಲ್ಪ ಇಟ್ಟು. ನನಗೆ ಮಲ್ಲಿಗೆ ಅಂದರೆ ತುಂಬ ತುಂಬ ಇಷ್ಟ. ಹೂವನ್ನು ಆಸೆ ಪಡಬಾರ್ದು ಅಂತಾರೆ, ಬಟ್ ನನಗೆ ಎವ್ವಿ ಇಷ್ಟ ಮಲ್ಲಿಗೆ ಹೂವು ಅಂದರೆ. ಸೊ ಇಷ್ಟಪಟ್ಟು ಮುಡ್ಕೊಂಡೆ. ಮಲ್ಲಿಗೆ ಮುಟ್ಕೊಂಡಾಗ ಏನೋ ಗೊತ್ತಿಲ್ಲ, ಒಂಥರ ಪಾಸಿಟಿವ್ ಫೀಲಿಂಗ್. ನನಗೇನೋ ಒಂಥರ ಚಂದ, ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇರುತ್ತೆ. ಏನೋ ಒಂಥರ ಗುಡ್ ವೈಬ್ಸ್ ಥರ ಇರುತ್ತೆ. ಅಪ್ಪ ಮಲ್ಲಿಗೆ ಹೂವು ಮುಟ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ದೇವರ ನೈವೇದ್ಯಕ್ಕೆ ಪೊಂಗಲ್ ಕೂಡ ರೆಡಿ ಆಗಿತ್ತು. ಅದನ್ನು ದೇವ್ರ ಹತ್ರ ಇಡೋಣ ಅಂತ ಹಾಕ್ಕೊಳ್ತಿದ್ದೀನಿ. ಕೆಲವೊಂದು ಟೈಮ್ ಪೂಜೆಗೆ ಮುಂಚೆ ಮಾಡ್ಕೊತೀನಿ, ಕೆಲವೊಂದು ಟೈಮು ಪೂಜೆ ಆದಮೇಲೆ ಮಾಡ್ಕೊಳ್ತೀನಿ. ಟೈಮ್ ಇದ್ದರೆ ಫಸ್ಟೇ ಮಾಡ್ಕೊಂಡ್ಬಿಡ್ತೀನಿ. ಅವರು ದೇವಸ್ಥಾನಕ್ಕೆ ಬರ್ತೀನಿ ಅಥವಾ ಇಲ್ಲ ಅಂತ ಏನೂ ಹೇಳಿಲ್ಲ, ಸೈಲೆಂಟಾಗಿ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾಯಿದ್ರು. ಸೊ ನಾನೆಲ್ಲೋ ಟಿಫನ್ ತಿಂತಾರೆ ಅಂದ್ಕೊಂಡು ನಾನು ಚಪಾತಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಪಾಲಾಕ್ ದಾಲ್ ಮಾಡಿದ್ದೆ. ಅದ್ರದ್ದು ರೆಸಿಪಿ ಕೂಡ ಇವತ್ತು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ತಿಂತಾರೆ ಅಂದ್ಕೊಂಡು ನಾನು ಚಪಾತಿ ಒಸೆಯೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಮತ್ತು ಇಲ್ಲ ನಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ಚಿಕ್ಕ ಪಪ್ಪುಗೆ ಸರಿ ಮಾಡಿಕೊಟ್ಟು ಹೋಗೋಣ, ಅಜ್ಜಿ ತಿನ್ನಿಸ್ತಾರೆ ಅಂದ್ಬಿಟ್ಟು ಫಸ್ಟು ಸರಿ ಮಾಡಿಬಿಟ್ಟು ಇಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ಸ್ನಾನ ಮಾಡಿಸು ಅಂತ ಹೇಳಿದವಳಲ್ಲಪ್ಪ ಇವಳು.
ಬೆಳಗ್ಗೆ ಒಂದು 8:30-9 ಅಷ್ಟರಲ್ಲಿ ಬೆಳಗ್ಗೆ ಟಿಫನ್ನು ಪೂಜೆ ಎಲ್ಲ ಮುಗ್ದಿತ್ತು. ಇಬ್ಬರದ್ದು ನಮ್ಮ ಮನೆಯವ್ರದ್ದು ಸ್ನಾನ ನಂದು ಎಲ್ಲ ಮುಗ್ದಿತ್ತು. ಬಟ್ ಮಕ್ಳಿಗೆ ಮಾತ್ರ ಮಾಡಿಸಿರ್ಲಿಲ್ಲ, ಅವ್ರು ಸ್ವಲ್ಪ ಲೇಟಾಗಿ ಎದ್ರು ಅಂತ. ನಾರ್ಮಲಾಗಿ ಅವ್ರಿಗೆ ಮಾಡಿಸೋ ಟೈಮ್ಗೆ ಸ್ನಾನ ಮಾಡಿಸಿ ಮಲಗ್ಸೋಣ ಅಂದ್ಬಿಟ್ಟು ಸುಮ್ಮನಿದ್ದೆ. ಬಟ್ ನಮ್ಮ ಚಾರು ನಾವು ರೆಡಿಯಾಗಿರೋದು ನೋಡಿ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ನಾನು ಚಾಮಿಗೆ ಬರ್ತೀನಿ ಅಂತ ಹಠ ಮಾಡ್ತಿದ್ಲು. ಸರಿ ಅಂತ ಸ್ನಾನ ಮಾಡಿಸ್ಕೊಂಡು ಅವಳನ್ನು ಕೂಡ ಕರ್ಕೊಂಡು ಹೋದ್ವಿ. ಏನು ಖುಷಿ ಅಂತ ಅಂದರೆ ಚಾರು ಏನು ಹೇಳಿದ್ರೆ ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ತಾಳೆ. ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ ಚಾರು, ಹೋಗಿ ಬರ್ತೀವಿ ಅಂತ ಅಂದರೆ ಸರಿ ಹೋಗಿ ಬನ್ನಿರಿ ಅಂತ ಹೇಳ್ತಾಳೆ. ಬೇರೆ ಎಲ್ಲಾದರೂ ಏನಾನ ಕೆಲಸದ ಮೇಲೆ ಹೋಗಿ ಬರ್ತಿದ್ದೀವಿ ಚಾರು, ನಿನ್ನ ಮನೇಲೇ ಇರೋ ಅಜ್ಜಿ ಜೊತೆ ಅಂದರೆ ಸರಿ ಹೋಗ್ಬಿಟ್ಟು ಬಾ ಅಂತಾಳೆ. ಏನೇ ಹೇಳಿದ್ರು ಅರ್ಥ ಮಾಡ್ಕೊಳ್ತಾಳೆ. ಬಟ್ ದೇವಸ್ಥಾನಕ್ಕೆ ಅಂದರೆ ಚಾರು ನಾವು ಹೋಗಿ ಬರ್ತೀವಿ ನಿನ್ನಲ್ಲೇ ಇರೋ ಅಂದರೆ ಇಲ್ಲ ನಾನು ಬರ್ತೀನಿ ದೇವಸ್ಥಾನಕ್ಕೆ ಮಾತ್ರ ಅವಳು ಹಠ ಮಾಡ್ತಾಳೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ನನಗೆ ತುಂಬ ಖುಷಿ ಅನಿಸುತ್ತೆ. ಮುತ್ತ ಕೊಡು ಹೋಗ್ಲಿ. ಓಯ್ ಮುತ್ತ ಕೊಡು, ಕೇಳಿಸ್ತಾ ಇಲ್ವಾ? ಅವೇ ತಗೋ ಬೇಡ, ಆ ಕೊಡೋಗಿ ನಿಮ್ಮ ಮೊಮ್ಮಗನ ಕೊಡೋಗಿ ತಿನ್ನೋ ಅಂತೇಳಿ. ಅವಳೆ ನೀನು ತಿಂತೀಯ ಅಜ್ಜಿ? ಯಾಕೆ ನಾ ಬೇಡ, ಸ್ನಾನ ಮಾಡ್ಕೊ ಹೋಗು. ಹಾಂ ಅವ್ರು ಮಲ್ಕೊಂಡ್ಮೇಲೆ ಮಾಡ್ಕೊತೀಯಾ? ಚಿನ್ನಿ ಬಿಸಿ ಇದೆ, ಅಲ್ಲಿ ಕುತ್ಕೊಂಡು ತಿನ್ನೋಗು. ಬಂಗಾರಿ ಯಾಕೋ ನೀನು ಅಳೋದು? ಮುತ್ತ ಕೊಡಮ್ಮ. ಮುಟ್ಟು 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 ಮುಟ್ಟು. ಮನೆ ಹತ್ರನೇ ಇರೋಂತಹ ರಾಧಾಕೃಷ್ಣ ಟೆಂಪಲ್ಗೆ ಬಂದ್ವಿ. ಆ್ಯಂಡ್ ಈ ಟೆಂಪಲ್ಗೆ ಬಂದರೆ ಅಂತೂ ಎಲ್ಲ ದೇವರ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ಇಲ್ಲಿ ವಿಘ್ನೇಶ್ವರ ದೇವರ ಹತ್ರ ಬಂದ್ವಿ. ಗಣಪತಿ ನನ್ನ ಲಕ್ಕಿಯೆಸ್ಟ್ ಗಾಡ್ ಅಂತಲೇ ಹೇಳ್ಬೋದು. ಫಸ್ಟ್ ಅಲ್ಲಿ ಬಂದು ಅಲ್ಲಿ ಫಸ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ತೀರ್ಥ ತಗೊಂಡು ಮತ್ತೆ ಎಲ್ಲರ ದೇವರ ದರ್ಶನ ಕೂಡ ಮಾಡ್ಕೋಬೋದು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಕ್ಲೀನಾಗೆ ನೋಡಿ ಚಾರು ಏನು ಮಾಡ್ತಾಳೆ ಅಂತ. ತೀರ್ಥ ಹಾಕ್ಕೊಟ್ರು, ತೀರ್ಥ ಕುಡಿದು ತಲೆ ಮೇಲೆ ಹೆಂಗೆ ಅಂದ್ಕೊಳ್ತಾಳೆ. ಸೀರಿಯಸ್ಲಿ ಅವಳು ನೋಡಿ ಕಲ್ತ್ಕೊಂಡ್ರು ಅಂಥದ್ದು ಎಷ್ಟು ಖುಷಿ ಆಗತ್ತೆ ಗೊತ್ತಾ, ಹೇಳ್ಕೊಡ್ದಿರ ಎಷ್ಟು ಚೆನ್ನಾಗಿ ಕಲ್ತಿದ್ದಾಳೆ ಅಂತ. ಆ್ಯಂಡ್ ಇಲ್ಲಿ ನಾಗಲ ಹತ್ರ ಬಂದು ನಾಗಪಂಚಮಿ ಕೂಡ ಇತ್ತು. ಸೊ ಹಂಗಾಗಿ ಅಲ್ಲಿ ಬಂದು ಎಲ್ಲ ಪೂಜೆ ಐಟಮ್ ಎಲ್ಲ ತಂದಿದ್ದೆ, ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿಕೊಂಡು ಮತ್ತು ಬೇರೆ ದೇವರುಗಳ ದರ್ಶನ ಮಾಡ್ಕೊಂಡ್ವಿ. ಏನೋ ಒಂಥರ ಸಮಾಧಾನ ಆಗುತ್ತೆ. ಅವತ್ತಿನ ದಿನ ಏನಾದರೂ ಸ್ಪೆಷಲ್ ಇದ್ದಾಗ, ಏನಾದರೂ ಒಂದು ಒಳ್ಳೆ ದಿನ ಅಂದಾಗ ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಂದಾಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಅಲ್ವಾ. ಸೊ ಚೆನ್ನಾಗಿತ್ತು. ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಸಾಯಿಬಾಬಾ ಹತ್ರ ಬಂದ್ವಿ. ಆ್ಯಂಡ್ ನಮ್ಮ ಪಪ್ಪ ಫೇವ್ರೆಟ್ ಗಾಡ್ ಶೈಲು ಅಕ್ಕಾಗೋ ಅಷ್ಟೇ ತುಂಬ ಇಷ್ಟ ಈ ದೇವ್ರಂದರೆ. ಅವರಿಬ್ಬರಿಂದನೇ ನನಗೆ ಈ ದೇವ್ರ ಮೇಲೆ ಇಷ್ಟ ಬಂದಿದ್ದು. ಆ ದೇವ್ರು ನೋಡಿದಾಗ ನಂಗೆ ಅವರಿಬ್ಬರೇ ಮೈಂಡಿಗೆ ಬರ್ತಾರೆ, ನಮ್ಮಪ್ಪ ನಮ್ಮಕ್ಕ. ಆ್ಯಂಡ್ ಇಲ್ಲಿ ಶಿವಪ್ಪ ಹತ್ರ ಬಂದು ಅಲ್ಲಿನ ಸ್ವಲ್ಪ ಎಲ್ಲ ರೆಡಿ ಮಾಡ್ತಿದ್ರು. ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತಗೊಂಡು ನೆಮ್ಮದಿಯಿಂದ ಪ್ರಶಾಂತವಾಗಿ ಟೈಮ್ ಕೂಡ ಇತ್ತು. ಸೊ ಹಂಗಾಗಿ ಆರಾಮಾಗಿ ನೆಮ್ಮದಿಯಿಂದ ಎಲ್ಲರ ದೇವರುಗಳ ದರ್ಶನ ಮಾಡ್ಕೊಂಡ್ವಿ. ಒಂಥರ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಆ್ಯಂಡ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಒಂದು ದೇವಸ್ಥಾನಕ್ಕೆ ಬಂದರೆ ಎಲ್ಲರ ದೇವರ ದರ್ಶನ ಆಗುತ್ತೆ, ಅದೊಂದು ಖುಷಿ. ನಮಗೆ ಹತ್ರದಲ್ಲಿರೋದ್ರಿಂದ ನಮಗೆ ಆಗಾಗ ಬರ್ತಾನೆ ಇರ್ತೀವಿ. ಏನೋ ಒಂಥರ ಸಮಾಧಾನ ಅನಿಸುತ್ತೆ ಇಲ್ಲಿ ಬಂದು ಹೋದರೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ. ನೋಡ್ತಿದ್ರೆ ಅಪ್ಪ ದೇವರು ಎದ್ದು ಬಂದಂಗೆ ಕಾಣ್ತಿದ್ದಾರೆ. ಆ್ಯಂಡ್ ತುಂಬ ಖುಷಿ ಅಂತ ಅನಿಸುತ್ತೆ. ನನಗೊಂಥರ ಮೈ ಜುಮ್ ಅಂತ ಅನಿಸುತ್ತೆ ಆ ಥರ ಎಲ್ಲ ಅಲಂಕಾರ ಮಾಡಿ. ಆ್ಯಂಡ್ ಇಲ್ಲಿ ಆಂಜನೇಯ ಸ್ವಾಮಿ ದೇವ್ರ ಹತ್ರ ಬಂದ್ವಿ. ಬಟ್ ಇನ್ನೂ ಅಲಂಕಾರ ಏನೂ ಮಾಡಿರಲಿಲ್ಲ. ನಮಸ್ಕಾರ ಮಾಡ್ಕೊಂಡು ತೀರ್ಥ ತಗೊಂಡು ಬಂದು ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಕೂತ್ಕೊಂಡು ದೇವ್ರ ಹತ್ರ ಏನೋ ಒಂಚೂರು ಏನಾರ ರಿಕ್ವೆಸ್ಟೋ ಇಲ್ಲ ಕೇಳ್ಕೊಳ್ಳೋದೋ ಅಥವಾ ಏನೋ ಒಂದು
ಮನಸಲ್ಲೇ ಹಾರೈಸ್ಕೊಂಡು ಬಂದ್ವಿ. ನಾವು ಎಂಥ ಜಾಗಕ್ಕೆ ಹೋಗಲಿ, ಯಾವುದೇ ಪ್ಲೇಸ್ಗೆ ಹೋಗಲಿ ಅಥವಾ ಎಲ್ಲಿಗೆ ಹೋದ್ರೂ ಸಮಾಧಾನ ಸಿಕ್ಕಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಮಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಒಳಗಿನ ಮನಸ್ಸಿಗೆ ಎಷ್ಟು ನೆಮ್ಮದಿ, ಎಷ್ಟು ಪೀಸ್ಫುಲ್ಲಾಗಿರ್ತೀವಿ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ ದೇವಸ್ಥಾನದಿಂದ ಬಂದು ವ್ಲಾಗನ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಹೆಸರುಬೇಳೆ ಹಾಗೂ ಪಾಲಕ್ ದಾಲ್ ಮಾಡ್ತಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಕೆಂಪು ಬೇಳೆ ಬರ್ತಲ್ವ, ಕೆಂಪು ಬೇಳೆ ಮಸೂರ್ ದಾಲ್ ಅಂತಾರಲ್ವ, ಅದನ್ನು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈ ಹೆಸರುಬೇಳೆ ದಾಲು ಹಾಕಿ. ಬೇಳೆ ಸಾರು ಮಾಡಿದ್ರು ಅಷ್ಟೇ, ಏನಾದರೂ ಹೆಸರುಬೇಳೆ ನಾರ್ಮಲಾಗಿ ದಾಲ್ ಮಾಡಿಕೊಂಡ್ರು ಅಷ್ಟೇ, ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಆ್ಯಂಡ್ ಒಂದು ಸ್ವಲ್ಪ ಹೆಲ್ದಿಯಾಗಿ ತೊಗೋಬೇಕು ಅಂದರೆ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಬೇಳೆನ ಕ್ಲೀನಾಗಿ ವಾಶ್ ಮಾಡಿ ಮತ್ತೆ ಅರಿಶಿನ ಪುಡಿ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ತಿದ್ದೀನಿ. ಒಂದು ಸ್ವಲ್ಪ ನೀರು ನೋಡ್ಕೊಂಡು ಹಾಕಿದ್ರೆ ಸಾಕು, ಚೆನ್ನಾಗಿ ಅದು ಹೊಂದೋಗುತ್ತೆ, ಗಟ್ಟಿ ಆಗಿಬಿಡುತ್ತೆ ಎಷ್ಟೇ ನೀರು ಹಾಕಿದ್ರು. ಆ್ಯಂಡ್ ಅದು ವಿಷಲ್ ಕೂಗೋ ಅಷ್ಟರಲ್ಲಿ ನಾನು ಇದೆಲ್ಲ ಹಚ್ಕೊಂಡೆ. ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಟೊಮೆಟೊ, ಸ್ವಲ್ಪ ಕರಿಬೇವು ಆ್ಯಂಡ್ ಇಲ್ಲಿ ಪಾಲಕ್ ಸೊಪ್ಪು. ನಾನು ಪಾಲಕ್ ಸೊಪ್ಪು ಬೆಳಗ್ಗೆನೇ ತಂದಿದ್ದೆ, ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೆ, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಮತ್ತು ತೊಳೆದ್ಮೇಲೆ ಒಂದು ಸ್ವಲ್ಪ ಕೈಯೆಲ್ಲ ಅಂದಿರೋದ್ರಿಂದ ಹಂಗೆ ಕಾಣ್ತಿದೆ. ಆ್ಯಂಡ್ ಇದನ್ನು ಸಣ್ಣಗೆ ಹಚ್ಕೊಳ್ತಿದ್ದೀನಿ. ಫಸ್ಟು ಸೊಪ್ಪನ್ನು ಕ್ಲೀನಾಗೆ ವಾಶ್ ಮಾಡ್ಕೋಬೇಕು. ನಾವು ಯಾವುದೇ ಅಡುಗೆ ಮಾಡೋಗಷ್ಟೇ ಕ್ಲೀನಾಗೆ ವಾಶ್ ಮಾಡಿಕೊಂಡು ಮತ್ತು ಏನೇ ಆಗಲಿ ಹಚ್ಕೋಬೇಕು. ಸೊಪ್ಪನ್ನು ಮಾತ್ರ ಒಂದು 2-3 ಸರಿ ಎಕ್ಸ್ಟ್ರಾ ವಾಶ್ ಮಾಡಿಕೊಂಡ್ರೆ ತಪ್ಪೇ ಇಲ್ಲ. ಬಿಕಾಸ್ ಎಷ್ಟೇ ವಾಶ್ ಮಾಡಿದ್ರೂ ಕೆಲವೊಂದು ಹತ್ರ ಒಂಚೂರು ಮಣ್ಣು ಇದ್ದೇ ಇರುತ್ತೆ. ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಸಣ್ಣಗೆ ಹಚ್ಕೊಳ್ತಿದ್ದೀನಿ. ಆ್ಯಂಡ್ ಪಾಲಕ್ ಸೊಪ್ಪು ಅನ್ನೋದು ಎಷ್ಟು ಒಳ್ಳೆಯದು ಗೊತ್ತಾ, ತುಂಬ ತಂಪು ಪದಾರ್ಥ ಆ್ಯಂಡ್ ತುಂಬ ಒಳ್ಳೆಯದು ಈ ಪಾಲಕ್ ಸೊಪ್ಪು. ಆ್ಯಂಡ್ ಬಾಳಂತೀರಿಗೆ ಅಂತೂ ತುಂಬಾ ಒಳ್ಳೆಯದು, ಹಾಲಾಗೋಕ್ಕೆ ಎಲ್ಲ ತುಂಬಾ ಉಪಯೋಗ ಈ ಪಾಲಕ್ ಸೊಪ್ಪು. ಆ್ಯಂಡ್ ಎಲ್ರಿಗೂ ಅಷ್ಟೇ ಇದು ತುಂಬಾ ಒಳ್ಳೆಯದು ಸೊಪ್ಪು, ತುಂಬ ಹೆಲ್ದಿ, ಹೈ ಕ್ಯಾಲರೀಸ್ ಕೂಡ. ಆ್ಯಂಡ್ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಹಾಕಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಒಂದು ಚೂರು ಫ್ರೈ ಮಾಡಿದಾದಮೇಲೆ ನಾನು ಒಂದು ಈರುಳ್ಳಿನ ಹಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈ ಟೈಮಲ್ಲೇ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಒಂಚೂರು ಇಂಗುನ ಹಾಕ್ಕೊಂಡು ಒಂಚೂರು ಫ್ರೈ ಮಾಡಿ ಮತ್ತು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇಂಗು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಡುಗೆಗಳಿಗೆ, ಬಟ್ ಲೈಟಾಗೆ ಬೆಳೆಸಬೇಕು, ಒಳ್ಳೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈರುಳ್ಳಿನೂ ಕೂಡ ಹಾಕ್ಕೊಂಡು ಒಂಚೂರು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಚೆನ್ನಾಗಿ ಸಾಫ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಳ್ತಿದ್ದೀನಿ. ಅದೊಂದು ಸ್ವಲ್ಪ ರಾ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ನಲ್ಲ ಆ ಟೊಮೆಟೊನ ಈ ಟೈಮಲ್ಲಿ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಈ ಟೊಮೆಟೊ ಹಾಕಿದ್ಮೇಲೆ ಒಂಚೂರು ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಅದು ಕ್ಲೀನಾಗಿ ಸಾಫ್ಟ್ ಆಗುತ್ತೆ. ಅದೆಲ್ಲ ಒಂದು ಲಿಡ್ ಕ್ಲೋಸ್ ಮಾಡಿ ಅದನ್ನು ಸಾಫ್ಟ್ ಆಗಕ್ಕೆ ಬಿಟ್ಟು ಮತ್ತು ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂತಹ ಪಾಲಕ್ ಇತ್ತಲ್ಲ ಅದನ್ನು ಈ ಟೈಮಲ್ಲಿ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದು ಇದೊಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು, ಚೆನ್ನಾಗಿ ಸಾಫ್ಟ್ ಆಗಿಬಿಡತ್ತೆ. ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳಲ್ಲ, ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೂ ಸೊಪ್ಪು ಟೇಸ್ಟ್ ಇರಲ್ಲ. ಸೊ ಲೈಟಾಗಿ ಅದೊಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಸಖತ್ ಟೇಸ್ಟಿ ಕೊಡುತ್ತೆ ಈ ಸೊಪ್ಪು ಅನ್ನೋದು. ಆ್ಯಂಡ್ ನನಗೆ ಒಂಚೂರು ಖಾರ ಬೇಕು ಅಂತ ಅನಿಸ್ತು, ಬಿಕಾಸ್ ದಾಲ್ ಆಗಿರೋದ್ರಿಂದ ಎಷ್ಟೇ ಖಾರ ಹಾಕಿದ್ರೂ ಲೈಟಾಗಿ ಅನಿಸುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಆ್ಯಂಡ್ ನಿಮ್ಗೆ ಬೇಡ ಅಂತ ಸ್ಕಿಪ್ ಮಾಡ್ಬೋದು. ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ದಾಲ್ನ ಚೆನ್ನಾಗಿ ಈ ಥರ ಮ್ಯಾಶ್ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಒಂಚೂರು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗತ್ತೆ, ಫಸ್ಟೆಲ್ಲ ಹಾಕಿರ್ತೀವಿ, ಈಗ ನೋಡಿಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಸಾಕು. ಆ್ಯಂಡ್ ಇದನ್ನು ಕ್ಲೀನಾಗೆ ಮಿಕ್ಸ್ ಮಾಡಿ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇದಕ್ಕೆ ಜಾಸ್ತಿ ನೀರನ್ನ ಬಳಸೋದು ಬೇಡ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ಬಳಸಿದ್ರೆ ಸಾಕು, ಒಂಥರ ಗ್ರೇವಿ ಥಿಕ್ನೆಸ್ ಬರುತ್ತೆ. ಆ್ಯಂಡ್ ಇದನ್ನು ಪಪ್ಪು ಕೂಡ ಅಂತಾರೆ, ಆಂಧ್ರ ಕಡೆ ಕೂಡ ಈ ಥರನೇ ಮಾಡ್ತಾರೆ. ಆ್ಯಂಡ್ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ. ಆ್ಯಂಡ್ ಸಖತ್ ಟೇಸ್ಟಿಯಾಗಿರೋಂಥ ಪಾಲಕ್ ಪಪ್ಪು ರೆಡಿ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ನೈಟ್ ಒಂದು 11:30-12 o'clock ಹಂಗೆ ವಿಡಿಯೋ ಎಡಿಟ್ ಮಾಡ್ತಿದ್ದೆ. ಸಾಯಂಕಾಲ ದೀಪ ಹಚ್ಚಿರೋದು ಲೈಟ್ ಆಫ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ದೇವ್ರ ಮನೇಲಿ. ಸೊ ಹಂಗಾಗಿ 1-2 ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ, ಎಷ್ಟು ಚೆನ್ನಾಗಿ ಕಾಣ್ತಿತ್ತಲ್ವ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ವಿಡಿಯೋ
ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಇಗ್ನೋರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.